ಅದು ಏನಂದರೆ ಆ ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸಿಡೆಂಟ್ಸ್ ಆಗ್ಬೋದು, ಮತ್ತು ಕೋವಿಡ್ ಥರ್ಡ್ ವೇವ್ಸ್ ಆಗ್ಬೋದು, ನಾವು ಮಾಡಿದಂಥ ಪ್ರಮೋಷನ್ನು ಅವರಿಗೆ ಮುಟ್ಟದೇ ಇರುವಂಥದ್ದಾಗ್ಬೋದು. ಬಟ್ ಒಂದು ಸಿನಿಮಾ ಇತ್ತು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು. ಅದು ಆಮೇಲೆ ನಾವು 29th ಅಕ್ಟೋಬರ್ ನಾವು ಮಾಡ್ತೀವಿ ಅಂತ ಹೇಳಿದ್ದು, ಯಾವಾಗ ಪುನೀತ್ ಸರ್ದ ಹತ್ರ ಆಯಿತು ಮತ್ತು ಬಜರಂಗಿ 2 ನಮ್ಮ ಹತ್ರ ಕೇಳ್ಕೊಂಡಿದ್ದಾಗ ನಾವು ಅದನ್ನು 15 ಡೇಸ್ ಪೋಸ್ಟ್ಪೋನ್ ಮಾಡಿಕೊಂಡು, ಸೊ 12th ನಾವು ಅದನ್ನು ರಿಲೀಸ್ ಮಾಡಿದೆ ನವಂಬರ್ 12th. But unfortunately, not just because of Hero. I'm clearly telling you, Hero has done a marvelous job in our movie. World's best strategist. King of deal closure. Highest paid consultant. Smart entrepreneur. International speaker. Unique author. ನೆಕ್ಸ್ಟ್ ಒಂದು ನಿಮ್ಮ ಪ್ರೇಮಂ ಪೂಜಂ ಫಿಲ್ಮ್ ರೀಡಿಂದ ಒಂದು ಕಮೆಂಟ್ ಇದೆ. ನೀವು ಬಿಟ್ಟಿರೋ ಫಿಲ್ಮ್ ಅಲ್ಲಿ ಹೀರೋ ಅಟರ್ ಫ್ಲಾಪ್. ಸೊ ಫಿಲ್ಮ್ ಅದಕ್ಕೆ ಫ್ಲಾಪ್ ಆಯ್ತು ಅನ್ಸುತ್ತೆ, ಮತ್ತೆ ರಿಲೀಸ್ ಆಗಿದ್ದ ಬಗ್ಗೆ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಹಾಗಾಗಿ ಈ ಫಿಲ್ಮ್ ಸ್ಪೆಷಲ್ ಇತ್ತೋ ಇಲ್ಲೋ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಇದಕ್ಕೆ ಏನು ನಿಮ್ಮ ಅನಿಸಿಕೆ? ಇಲ್ಲ, ಫಿಲಿಮ್ಮು ಆಲ್ಮೋಸ್ಟು ನಮಗೆ ರಿಟರ್ನ್ಸ್ ಅಂತ ಥಿಯೇಟ್ರಿಕಲಿಂದಾನೇ ಆಲ್ಮೋಸ್ಟು 2 lakh ಮೇಲ್ಗಡೆ ನಮ್ಮದು ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಅದ್ರ ಮೇಲೂ ಆಗ್ತು ಫಸ್ಟ್ ಡೇ. ಸೆಕೆಂಡ್ ಡೇನೂ ಕೂಡ ಒಳ್ಳೆ ಟಿಕೆಟ್ ಸೇಲ್ ಆಯಿತು. ಥರ್ಡ್ ಡೇನು ಅಂದರೆ ಪೀಪಲ್ ನೋನ್ ದ ಥಿಂಗ್ಸ್, ಓಕೆ. ಆ್ಯಂಡ್ ನಮ್ಮ ಕಮೆಂಟ್ಸು ನಮ್ಮ ವಿಡಿಯೋನೆಲ್ಲ ನೋಡಿದ್ರೆ ಗೊತ್ತಿತ್ತು ಅವ್ರಿಗೆ. ಬಟ್ ಎಸ್, ಕೆಲವರಿಗೆ ಅದು ಗೊತ್ತಾಗಲಿಲ್ಲ. ಬಿಕಾಸ್ ಅದು ಏನಂದರೆ ಆ ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸಿಡೆಂಟ್ಸ್ ಆಗ್ಬೋದು, ಮತ್ತು ಕೋವಿಡ್ ಥರ್ಡ್ ವೇವ್ಸ್ ಆಗ್ಬೋದು, ನಾವು ಮಾಡಿದಂಥ ಪ್ರಮೋಷನ್ನು ಅವರಿಗೆ ಮುಟ್ಟದೇ ಇರುವಂಥದ್ದಾಗ್ಬೋದು. ಬಟ್ ಒಂದು ಸಿನಿಮಾ ಇತ್ತು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು. ಅದು ಆಮೇಲೆ ನಾವು 29th ಅಕ್ಟೋಬರ್ ನಾವು ಮಾಡ್ತೀವಿ ಅಂತ ಹೇಳಿದ್ದು, ಯಾವಾಗ ಪುನೀತ್ ಸರ್ದ ಹತ್ರ ಆಯಿತು ಮತ್ತು ಬಜರಂಗಿ 2 ನಮ್ಮ ಹತ್ರ ಕೇಳ್ಕೊಂಡಿದ್ದಾಗ ನಾವು ಅದನ್ನು 15 ಡೇಸ್ ಪೋಸ್ಟ್ಪೋನ್ ಮಾಡಿಕೊಂಡು, ಸೊ 12th ನಾವು ಅದನ್ನು ರಿಲೀಸ್ ಮಾಡಿದೆ ನವಂಬರ್ 12th. But unfortunately, not just because of Hero. I'm clearly telling you, Hero has done a marvelous job in our movie. Hero done next level acting in our movie. If you see him, means okay, 100% he will get very good award for this project. ಪ್ರೇಮಂ ಪೂಜಂಗೆ ಅವ್ರಿಗೆ ಅವಾರ್ಡ್ ಬರುತ್ತೆ, ಆ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ದ ಥಿಂಗ್ ಈಸ್, ನಾವು ಮಾಡಿದಂಥ ಟೈಮು ಕರೆಕ್ಟ್ ಇರಲಿಲ್ಲ, ಅದರಿಂದ ಇದಾಗಲಿಲ್ಲ. ಅದಕ್ಕೋಸ್ಕರ ನಾವಿನ್ನೂ ಸಿನಿಮಾನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ, ಯಾವುದಕ್ಕೂ ಕೂಡ ನಾವು ರಿಲೀಸ್ ಮಾಡಿಲ್ಲ. ಸೊ ಮುಂದೆ ಬೇರೆ ಬೇರೆ ಥರ ಪ್ಲ್ಯಾನ್ಸ್ ಎಲ್ಲ ಇದೆ. ಶೀಘ್ರದಲ್ಲೇ ನಾವು ಈ ಯೂಟ್ಯೂಬ್ ಚಾನಲಲ್ಲಿ, ಆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲದರಲ್ಲೂ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಅದರಲ್ಲೇ ಕಂಟಿನ್ಯೂಷನ್ ಕಮೆಂಟಲ್ಲೇ ಇದೆ ಹಲವಾರು ಕಮೆಂಟ್ಸ್. ಅಂದರೆ ಸರ್, ಆ ಫಿಲ್ಮಿಂದ ಪೊಟೆನ್ಷಿಯಲ್ ಚೆನ್ನಾಗಿದೆ, OTT ರಿಲೀಸ್ ಮಾಡಿ ಅಂತ. ಅದಕ್ಕೆ ನಿಮ್ಮ ಅನಿಸಿಕೆ ಅನ್ಸಿ? OTTಯಿಂದ ನಮ್ಗೆ ಒಳ್ಳೆ ಆಫರ್ ಬಂದಾಗ ಅನ್ಫಾರ್ಚುನೇಟ್ಲಿ ನಮಗೆ ಡೈರೆಕ್ಟ್ ಟಿವಿಗೆ ಮಾಡಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಡೈರೆಕ್ಟ್ ಟಿವಿಗೆ ಮಾಡುವಂಥ ಮೈಂಡ್ ಸೆಟ್ ನಮಗಿರಲಿಲ್ಲ. ಸೊ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಅಂತಂದ್ರೆ, ಇಲ್ಲ ನಾವು ಥಿಯೇಟ್ರಿಕಲ್ ಮಾಡಿ ಆಮೇಲೆ ಟಿವಿ ಕೊಡ್ತೀವಿ ಅಂತ ಅಂದ್ಕೊಂಡು. ಸೊ ಅದಾದಮೇಲೆ ಒಂದು ಸ್ಯಾಟಲೈಟ್ದು ಬಂತು ಆಫರು. ಆವಾಗಲೂ ಕೂಡ ನಾವು ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಇದು ಮಾಡಿಕೊಂಡು, ಅವಾಗೆಲ್ಲ ನಾವು ನಮ್ಮ ಆರೋಗ್ಯನ್ಸ್ ತೋರಿಸೋದಕ್ಕೆ, ಇವಾಗ ಅವರು ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಅದರಿಂದನೇ ಈ ಥರ ಡಿಲೇ ಆಗಿತ್ತು. ಆ್ಯಂಡ್ ಒಂದು ವಜ್ರನ ಸುಮ್ಮನೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಕೊಟ್ಟುಬಿಟ್ಟು ಅಥವಾ ಬಿಸಾಕ್ಬಿಟ್ಟು ಬರೋದಕ್ಕೆ ನಮಗೂ ಇಷ್ಟ ಇಲ್ಲ. ಸುಮಾರು 18.65 ನಾವು ಖರ್ಚು ಮಾಡಿ ಅದಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು, ಅದಕ್ಕೆ ಒಂದು ನ್ಯಾಯ ದೊರಕಬೇಕು. ಹೌದು, ಅದು ಮಾಡಿದ್ದಕ್ಕೂ ಸಾರ್ಥಕತೆ ಆಯಿತು ಅನ್ನುವಂಥದ್ದನ್ನು ನಾವು ಪಬ್ಲಿಕ್ಗೆ ಎಲ್ಲರಿಗೂ ತೋರಿಸ್ಬೇಕು ಅನ್ನುವಂಥ ಒಂದು ಆಲೋಚನೆನ ಇಟ್ಕೊಂಡು ವಿ ಆರ್ ಡೂಯಿಂಗ್ ಸಮ್ ಕೈಂಡ್ ಆಫ್ ಎ ಸ್ಟ್ರಾಟಜಿ ದಟ್ ಲೇಟರ್ ಆನ್ ವಿ ವಿಲ್ ಎಕ್ಸ್ಪ್ಲೈನ್. ತುಂಬ ಥ್ಯಾಂಕ್ ಯು ಸರ್. ವ್ಯೂವರ್ಸ್ಗಳಿಗೆ ಗೊತ್ತಾಗಿರ್ಬೋದು, ಏನೋ ಒಂದು ಒಳ್ಳೆ ಯೂನಿಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಫಿಲ್ಮ್ ಬಗ್ಗೆ. OTT ರಿಲೀಸ್ ಮಾಡಬೇಕು, ಯಾವ್ದು ರಿಲೀಸ್ ಮಾಡಬೇಕು ಅಂತ. ಯಾಕೆ ನಾವು ಟ್ಯಾಕ್ಸ್ ಕಟ್ಟಬೇಕು? ಮೊದಲನೇ ಉದ್ದೇಶ, ಯಾಕೆ ನಾವು 18% GSTನ ಕಟ್ಟಬೇಕು? ಈಗ ನಮ್ಮ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅನ್ನೋದನ್ನು ಇವತ್ತು ಗೂಗಲಲ್ಲಿ ಎಲ್ಲ ಸಿಗುತ್ತೆ, ಸರ್ಚ್ ಮಾಡಿ. ಎಷ್ಟು ಜನ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸು ಇನ್ಕ್ಲೂಡಿಂಗ್ ರಿಟೇಲ್ ಸೆಕ್ಟರ್ ಎಲ್ಲ. ಅಷ್ಟು ದುಡ್ಡು ಹೋಗ್ತಾ ಇದೆ. ಅಷ್ಟು ದುಡ್ಡು ನಮಗೆ ಬಡ್ಜೆಟಾಗಿ ಬರ್ತಾ ಇದೆಯಾ? ಬರ್ತಾ ಇಲ್ಲ ಅಂತ ಹೇಳ್ತಂದ್ರೆ ಎಲ್ಲಿ ಇದು ನಡೀತಾ ಇದೆ? ನೀವೆಲ್ಲ ಜಾಗರೂಕರಾಗಬೇಕು.